ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು, ನನ್ನ ತಮ್ಮ ಮತ್ತು ನಮ್ಮಮ್ಮ ಮೂರು ಜನನೂ ಹಾಸ್ಪಿಟಲ್ಗೆ ಹೋಗಿದ್ವಿ. ಏನಕ್ಕೆ ಅಂದ್ರೆ ನನಗೆ ತೋರಿಸ್ಕೊಳ್ಳೋದಕ್ಕೆ ಅಂತೇಳಿ ಹೋಗಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮೂರು ನ್ಯಾಮತಿ ಗೌರ್ಮೆಂಟ್ ಹಾಸ್ಪಿಟ್ಲು. ಯಾವಾಗ ನೋಡಿದ್ರು ಎನಿ ಟೈಮ್ ಫುಲ್ಲು ರಶ್ಶಾಗೇ ಇರುತ್ತೆ. ಜನಗಳಂತೂ ತುಂಬ್ಕೊಂಡಿರ್ತಾರೆ. ಯಾವ ಡಾಕ್ಟ್ರ್ ಹತ್ರ ಹೋದ್ರೂ ಅಷ್ಟೇ ಫ್ರೀಯಾಗೇ ಇರಲ್ಲ. ನೋಡಿ ಎಷ್ಟು ಜನಗಳು ಅಂತ. ಚೀಟಿ ಮಾಡ್ಸೋಕ್ಕೂ ಅಷ್ಟೇ ತುಂಬ ಜನಗಳಿರ್ತಾರೆ. ಇಲ್ಲಿ ನಾನು ತುಂಬ ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು ತೋರಿಸ್ಕೊಳಕ್ಕೆ ಹೋಗಿದ್ದೆ. ಅಲ್ಲಿ ಡ್ರಿಪ್ ಹಾಕಬೇಕು ಅಂತೇಳಿ ಡ್ರಿಪ್ ಹಾಕಿದ್ರು. ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಸೊ ನಾನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. 2 ಡ್ರಿಪ್ನ ಬರ್ಕೊಟ್ಟಿದ್ರು. ಒಂದು ಹೊರಗಡೆ ಬರ್ಕೊಟ್ಟಿದ್ರು, ಇನ್ನೊಂದು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಇತ್ತು. 2 ಹಾಕಿಸ್ಕೊಂಡು ಬಂದಿದ್ದಾಯಿತು. ಫುಲ್ಲು ಕೈ ನೋವು. ನನಗಂತೂ ಈ ಥರ ಯಾವತ್ತೂ ಹಾಸ್ಪಿಟಲ್ಗೆ ಹೋಗಿ ಈ ಥರ ಎಲ್ಲ ಹಾಕಿಸ್ಕೊಂಡಿರಲೇ ಇಲ್ಲ ನಾನು. ಇದೇ ಫಸ್ಟ್ ಟೈಮ್. ಅದು ನೋಡಿ ಬ್ಲಡ್ ವಾಪಸ್ ಹೋಗಿತ್ತು ನನಗೆ. ತುಂಬ ಜನ ಕೇಳ್ತಾಯಿದ್ರಿ, ಅಕ್ಕ ಪ್ರೆಗ್ನೆಂಟಾ, ತುಂಬ ದಪ್ಪ ಕಾಣಿಸ್ತೀರಾ, ಮುಖ ಎಲ್ಲ ದಪ್ಪ ಕಾಣಿಸುತ್ತೆ, ಹಾಗೆ ಹೀಗೆ ಅಂತ. ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರೆಗ್ನೆಂಟ್ ಏನೂ ಇಲ್ಲ ನಾನು. ಇವಾಗ ಇದು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಿದ್ದು ಏನಕ್ಕೆ ಅಂತಂದರೆ, ಇದಿಷ್ಟು ಮಾತ್ರೆ ಕೊಟ್ಟಿದ್ದಾರೆ. ನಿನ್ನೆ ಎರಡು ಗ್ಲೂಕೋಸ್ ಸೇರಿಸ್ಕೊಂಡಿದ್ದು. ನನ್ನ ಲೈಫಲ್ಲಿ ನಾನು ಯಾವತ್ತೂ ಹಾಕಿಸ್ಕೊಂಡಿಲ್ಲ. ಅಂದರೆ ಯಾವಾಗ ನಾನು ಚಿಕ್ಕವಳಿದ್ದಾಗ ಒಂದು ಸಲ ಟೈಫಾಯ್ಡ್ ಬಂದಿತ್ತು. ಆ ಟೈಮಲ್ಲಿ ಮಾತ್ರ ಗ್ಲೂಕೋಸ್ ಸೇರಿಸ್ಕೊಂಡಿದ್ದು. ಅದು ಬಿಟ್ಟರೆ ಇವಾಗೇ ಏರಿಸ್ಕೊಂಡಿರೋದು. ಏನಂತಂದರೆ, ಒಂದು ಎಲ್ಲ ವಿಡಿಯೋದಲ್ಲಿ ನೋಡಿದಾಗ ದಪ್ಪ ಆಗಿದ್ದೀರಾ ಅಂತ ಕೇಳ್ತಾ ಇದ್ರಲ್ವ. ಅದು ಏನಕ್ಕೆ ಅಂತಂದರೆ, ನಾನು ಸ್ವಲ್ಪ ಮಂತ್ಲಿ ಪೀರಿಯಡ್ ಬರುತ್ತಲ್ವ, ಅದು ಒಂದು 2-3 ಮಂತ್ಸ್ ನಾನು ಆಗಿರಲಿಲ್ಲ. ಅದಕ್ಕೆ ಅದು ಆ ಥರ ಬಾಡೀಲಿ ಚೇಂಜಸ್ ಕಾಣಿಸ್ತಾ ಇತ್ತು ಅಷ್ಟೇ. ಅದು ಕೆಲವೊಂದಿಷ್ಟು ನಾವು ಟೆನ್ಷನ್ ತಗೊಂಡಾಗ, ಜಾಸ್ತಿ ಯೋಚನೆಗಳು ಮಾಡಿದಾಗ ಆ ಥರ ಪೀರಿಯಡ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆಗಿರಲಿಲ್ಲ. ಅದಾದಮೇಲೆ ನಾನು ಮತ್ತೆ ಇವಾಗ 1-2 ಮಂತ್ಸ್ ಆಯಿತು ಆಗಿರೋದು. ಆ 2 ಮಂತ್ಸಿಂದನೂ ಒಂದು ದಿನವೂ ಬ್ಲೀಡಿಂಗ್ ನಿಂತೇ ಇಲ್ಲ. ಪ್ರತಿ ದಿನವೂ ಬ್ಲೀಡಿಂಗ್ ಹೋಗ್ತಾನೆ ಐತೆ. ನಾನು ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಸುಮ್ಮನೆ ಇದ್ದೆ, ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಿರಲಿಲ್ಲ. ಬ್ಲೀಡಿಂಗ್ ಹೋಗ್ತಾಯಿತ್ತು, ಸ್ವಲ್ಪ ಮಾತ್ರ ಬ್ಲೀಡಿಂಗ್ ಹೋಗ್ತಾಯಿತ್ತು. ಇವಾಗ ಒಂದು 4 ಡೇಸ್ ಆಯಿತು ಕಂಟಿನ್ಯೂಯಸ್ ಆಗಿ ತುಂಬ ಅಂದರೆ ತುಂಬ ಹೋಗ್ತೈತೆ. ಅದು ಏನಾಗ್ತೈತೆ ಅಂತಂದರೆ, ಸುಸ್ತಾಗ್ತೈತೆ, ತಲೆ ಸುತ್ತು ಬರ್ತೈತೆ, ಆ ಥರ ಆಗ್ತೈತೆ. ಅದಕ್ಕೋಸ್ಕರ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದೆ. ಇದಿಷ್ಟು ಮಾತ್ರೆ ಮತ್ತು ಇದು ಒಂದಿಷ್ಟು ಹೊರಗಡೆನೂ ಬರೆದಿದ್ರು, ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನ್ ಎಲ್ಲ ಹೊರಗಡೆ ಬರೆದಿದ್ರು. ಅದನ್ನೆಲ್ಲ ತಗೊಂಡು ಹಾಕಿಸ್ಕೊಂಡೆ. ಅದು ಹಾಕಿದಾಗ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಅಂಥೇಳಿ ಆಕ್ಸಿಡೆಂಟ್ ಕೇಸ್ ಬಂದಿತ್ತು. ಸೊ ಎಲ್ಲರೂ ಅಲ್ಲೋಗಿದ್ರು, ಆ ಡಾಕ್ಟ್ರು, ನರ್ಸು ಪ್ರತಿಯೊಬ್ಬರು ಅಲ್ಲೋಗಿದ್ರು. ನಮಗಿಲ್ಲಿ ಗ್ಲೂಕೋಸ್ ಹಾಕ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ದಾರೆ. ಅದು ಆಫ್ ಮಾಡೋದು ನನಗೂ ಗೊತ್ತಿಲ್ಲ. ನಾನು ಯಾವತ್ತೂ ಯಾರ್ದು ನೋಡು ಇಲ್ಲ ಹಾಕಿರೋದು, ಮತ್ತು ನಾನು ಯಾವತ್ತೂ ಹಾಕ್ಸ್ಕೊಂಡಿಲ್ಲ ಅಲ್ವಾ. ನನಗೆ ಅದು ಹೇಗೆ ಆಫ್ ಮಾಡೋದು ಏನು ಅಂತಲೂ ಗೊತ್ತಿಲ್ಲ. ನಮ್ಮಮ್ಮ ಅವ್ರನ್ನ ಕರೆದು ಬರ್ತೀನಿ ಅಂತ ಹೋಗಿತ್ತು. ನಮ್ಮಮ್ಮ ಬರೋಷ್ಟರಲ್ಲಿ ಒಂದು ಅರ್ಧ 100 ml ಜಾಸ್ತಿನೇ ಇತ್ತೇನೋ ರಕ್ತ ವಾಪಸ್ ಹೋಗ್ಬಿಡ್ತು. ಗ್ಲೂಕೋಸ್ ಒಳಗಡೆ ರಕ್ತ ವಾಪಸ್ ಹೋಗ್ಬಿಡ್ತು. ನನಗೆ ಮೊದಲೇ ನನ್ನ ತಲೆ ಸುತ್ತು, ಮೈಯಲ್ಲಿ ಬ್ಲಡ್ ಇಲ್ಲ ಅಂತ ಹೋಗಿ ಗ್ಲೂಕೋಸ್ ಹಾಕ್ಸ್ಕೊಂತಿರೋದು, ಅದರಲ್ಲೂ ಅರ್ಧ ರಕ್ತ ಹೋಗ್ಬಿಡ್ತು ನಂದು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದೊಂದು ಪ್ರಾಬ್ಲಮ್ಮು. ಸ್ವಲ್ಪ ನೀವು ಯಾರಾದರೂ ಪೇಷಂಟನ್ನ ಈ ಥರ ಹಿಂಗೆ ಏನಾದರೂ ಇಂಜೆಕ್ಷನ್ ಮಾಡೋದಾಗಿರ್ಬೋದು, ಈ ಥರ ಗ್ಲೂಕೋಸ್ ಹಾಕಿ ಬಿಟ್ಟು ಹೋಗೋದಾಗಿರ್ಬೋದು, ಈ ಥರ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಯಾವುದೋ ಒಂದು ಜೀವನ ಉಳ್ಸೋಕ್ಕೆ ಅಂತ ನೀವು ಎಲ್ಲರೂ ಅಲ್ಲೇ ಹೋಗಿ ಇನ್ನಿಲ್ಲೊಂದು ಜೀವ ಹೋಗೋ ಥರ ಆಗುತ್ತೆ. ನಿನ್ನೆ ಅದೇ ಥರ ಅನಿಸ್ಬಿಡ್ತು ನನಗೆ, ಇದೇನಪ್ಪ ಈ ಥರ ಅಂತ. ನಾನು ಪಕ್ಕದಲ್ಲೇ ಮಲ್ಕೊಂಡಿದ್ದೀನಿ, ನನ್ನ ಕೈಯಿಂದ ರಕ್ತ ಹೋಗ್ತಾ ಇರೋದು ನನಗೆ ಗೊತ್ತಿಲ್ಲ. ನಮ್ಮ ಪಕ್ಕದ ಬೆಡ್ಡಲ್ಲಿ ಒಂದು ಅಕ್ಕ ಇದ್ದರು. ಆ ಅಕ್ಕ, ಅಯ್ಯೋ ಅಪ್ಪಿ ರಕ್ತ ವಾಪಸ್ ಹೋಗ್ತೈತೆ ಅಂತ ನೋಡಿ ಆ ಅಕ್ಕನೇ ಬಂದು ತಡೀದು ಕೆಳಗಡೆ ಹಿಂಗೆ ಆಫ್ ಮಾಡೋದು ಅಂತ. ಅದು ಆಫ್ ಮಾಡಿದ್ಮೇಲೆ ನಂಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನನಗೂ ರಕ್ತ ವಾಪಸ್ ಹೋಗ್ತಾ ಇರೋದು ಗೊತ್ತಿಲ್ಲ, ಇಷ್ಟೊಂದು ರಕ್ತ ಹೋಗ್ಬಿಡ್ತು. ಅದು
ಯಪ್ಪ ನನಗೆ ಇವಾಗಲೂ ನೆನೆಸ್ಕೊಳಕ್ಕಾಗ್ತಿಲ್ಲ, ಇದೇನಪ್ಪ ಒಂದೋಗೋ ಥರ ಆಗ್ತಾಯಿತ್ತಲ್ಲ ಅಂತ ಅನಿಸ್ಬಿಡ್ತು. ಬರೀ ನನ್ನ ಲೈಫು ಇದೇ ಥರ ನಡೆಯೋದಾಯ್ತೋ ಏನೋ ಗೊತ್ತಿಲ್ಲ. ಇನ್ನು ಏನೇನು ಅನುಭವಿಸ್ಬೇಕೋ ಏನೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಲೈಫಲ್ಲಿ ಏನೇನಾಗಿಲ್ವೋ ಅದೆಲ್ಲ ಇವಾಗ ಆಗ್ತೈತೆ. ಯಾವಾಗ ಸರಿ ಆಗುತ್ತೋ ಏನೋ, ನನ್ನ ಹಣೆ ಬರನೇ ಸರಿ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಇವಾಗ ನನ್ನ ನೈಟ್ ಒಂದು ಮಾತ್ರೆ ನುಂಗಿದ್ದೆ, ಇವಾಗ ಒಂದು ಸ್ವಲ್ಪ ಬ್ಲೀಡಿಂಗ್ ಕಡಿಮೆ ಆಗಿದೆ. ಸುಸ್ತು ಸ್ವಲ್ಪ ಜಾಸ್ತಿ, ಅಂದರೆ ಅದು ಹೋಗ್ತಾ ಇರುತ್ತಲ್ವ, ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತೈತೆ. ಕಡಿಮೆ ಆಗ್ಬೋದು ಅನ್ಕೋತೀನಿ. ತುಂಬ ಜನ ದಪ್ಪ ಆಗಿರೋದಕ್ಕೆ ಪ್ರೆಗ್ನೆಂಟಾ ಅಂತ ಕೇಳ್ತಿದ್ರಲ್ವ, ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡಿದೆ. ಇಷ್ಟೇ ವಿಷಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್